ಅಮೆರಿಕದವರಿಗೆ ತಲೆ ಕೆಟ್ಟಿದೆಯೋ ಇಲ್ಲ ಇರಾನ್ನವರಿಗೆ ತಲೆ ಕೆಟ್ಟು ಹೋಗಿದೆಯೋ ಒಂದು ಗೊತ್ತಾಗ್ತಾ ಇಲ್ಲ. ನಿನ್ನೆ ತಾನೇ ಹಾರ್ಮುಜ್ ಜಲಮಾರ್ಗ ಜಗತ್ತಿಗೆ ಮುಕ್ತವಾಗಿದೆ ಅಂತ ಅಮೆರಿಕ ಅಧ್ಯಕ್ಷ ಪೋಸ್ಟ್ ಹಾಕಿದ್ರು. ಈಗ ನೋಡಿದ್ರೆ ಇದೇ ಮಹಾನಾಯಕ ಹಾರ್ಮುಜ್ ಜಲಮಾರ್ಗ ಬಂದ್ ಆಗಿದೆ, ಮತ್ತೆ ಇರಾನ್ ಮೇಲೆ ಬಾಂಬ್ ಹಾಕ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅಮೆರಿಕದವರು ಕೊಟ್ಟ ಮಾತು ತಪ್ಪಿದ್ದಾರೆ ಅಂತ ಇರಾನ್ನವರು ಹೇಳ್ತಾ ಇದ್ದಾರೆ. ಇರಾನ್ನವರು ಆಡಿದ ಮಾತು ಉಳಿಸಿಕೊಳ್ತಿಲ್ಲ ಅಂತ ಅಮೆರಿಕ ಅಧ್ಯಕ್ಷ ಹೇಳ್ತಾ ಇದ್ದಾರೆ. ಇವರಿಬ್ಬರ ಹಾವು ಮುಂಗುಸಿ ಜಗಳದಿಂದ ಹಾರ್ಮುಜ್ ಜಲಮಾರ್ಗದಲ್ಲಿ ಆತಂಕ ಈಗ ಮತ್ತೆ ಸೃಷ್ಟಿಯಾಗಿದೆ. ಹಾರ್ಮುಜ್ಗೆ ಬಂದ ಹಡಗುಗಳನ್ನ ಅಮೆರಿಕ ನೌಕಾಪಡೆ ವಾಪಸ್ ಕಳಿಸ್ತಾ ಇದ್ರೆ, ಅಮೆರಿಕ ಇಸ್ರೇಲ್ ಬೆಂಬಲಿಸ್ತಾ ಇರೋ ದೇಶಗಳ ಹಡಗುಗಳ ಮೇಲೆ ಇರಾನ್ ದಾಳಿ ಮಾಡ್ತಾ ಇದೆ. ಬರೀ 24 ಗಂಟೆಯಲ್ಲೇ ಇಬ್ರು ಉಲ್ಟಾ ಪಲ್ಟಾ ಹೊಡೆದಿದ್ದು, ಇದರಿಂದ 50ನೇ ದಿನವೂ ನೀನಾ ನಾನಾ ಅಂತ ಹೊಡೆದಾಡಿಕೊಳ್ತಾನೆ ಇದ್ದಾರೆ. By Wednesday when the ceasefire ends, will you extend the ceasefire or will you start attacks again? Maybe I won't extend it. Okay. But the blockade is going to remain. But maybe I won't extend it. So you have a blockade, and unfortunately we'll have to start dropping bombs again. Thank you very much, everybody. Thank you. I think it's going to happen. آمریکایی‌ها بدعهد هستن. تا آنچه که ما به یاد میاریم از ابتدای حداقل پیروزی انقلاب تا به امروز در هیچ صحنه آمریکایی‌ها بر عهد و پیمانشون وفادار نموندن. آمریکایی‌ها از ابتدای پیروزی انقلاب اسلامی که خصومت‌های فراوان علیه ملت آزاده و مسلمان ما داشتن، هر صحنه‌ای که ما با آمریکایی‌ها وارد مذاکره‌ای شدیم، وارد گفتگویی شدیم، وارد توافقی شدیم، بدعهدی کردن. این آخرین نبوده و من فکر میکنم همچنان بعدعهدی‌های آمریکایی‌ها پیش رو. ಹಾರ್ಮುಜ್ ಜಲಸಂಧಿಯನ್ನ ದಾಟ್ತಾ ಇದ್ದ 2 ವ್ಯಾಪಾರಿ ಹಡಗುಗಳ ಮೇಲೆ ಇರಾನ್ ದಾಳಿ ಮಾಡ್ತಾ ಇದ್ದಂತೆ ದೆಹಲಿಯಲ್ಲಿ ಸಭೆ ನಡೆಯಿತು. ಭಾರತದಲ್ಲಿರೋ ಇರಾನ್ ರಾಯಭಾರಿಯನ್ನ ಕರೆಸಿಕೊಂಡು ಕೇಂದ್ರ ಸರ್ಕಾರ ಎಚ್ಚರಿಕೆ ನೀಡಿದೆ. ಭಾರತೀಯ ಧ್ವಜ ಹೊತ್ತ ಅನಿಲ ಟ್ಯಾಂಕರ್ಗಳ ಮೇಲೆ ಗುಂಡಿನ ದಾಳಿ ಮಾಡಿದ್ಯಾಕೆ? ಭಾರತದ ಹಡಗುಗಳ ಮೇಲೆ ಗುಂಡು ಹಾರಿಸಿದ್ದು ಎಷ್ಟು ಸಾರಿ? ಯಾವ ಉದ್ದೇಶದಿಂದ ದಾಳಿ ಮಾಡಿದ್ರಿ ಅಂತ ಪ್ರಶ್ನೆ ಮಾಡಿದೆ. ಇದಕ್ಕೆ ಬೇರೆ ದೇಶದ ಹಡಗುಗಳು ಭಾರತದ ಧ್ವಜ ಹಾಕೊಂಡು ದಾಟುವ ಪ್ರಯತ್ನ ಮಾಡ್ತಾ ಇವೆ, ಹಾಗಾಗಿ ಈ ದಾಳಿಯಾಗಿದೆ, ಉದ್ದೇಶಪೂರ್ವಕವಾಗಿ ದಾಳಿ ಮಾಡಿಲ್ಲ ಅಂತ ಇರಾನ್ ರಾಯಭಾರಿನೂ ಹೇಳಿದ್ದಾರೆ. ಆದರೂ ಭಾರತ ಇರಾನ್ ಸರ್ಕಾರದ ಮಾತಿಗೆ ತೃಪ್ತಿಯಾಗಿಲ್ಲ, ಮತ್ತೆ ಇಂಥ ದಾಳಿ ನಡೆದರೆ ಸುಮ್ಮನಿರಲ್ಲ ಅಂತ ಸಂದೇಶವನ್ನ ಕಳಿಸಿದೆ. ಸೊ ಈ ರೀತಿಯಾಗಿ ಮತ್ತೆ ಏನಾದರೂ ಯುದ್ಧ ಮುಂದುವರೆದ್ರೆ ಈಗಿರುವಂತಹ ಸಮಸ್ಯೆ ಏನಿದೆ, ಗ್ಯಾಸ್ ಪೆಟ್ರೋಲಿಯಂ ಉತ್ಪನ್ನಗಳ ಸಮಸ್ಯೆ ನಾವೆಲ್ಲ ಎದುರಿಸ್ತಾ ಇದ್ದೀವಿ, ಈ ಸಮಸ್ಯೆಗಳು ಯಥಾಪ್ರಕಾರವಾಗಿ ಮತ್ತೆ ಮುಂದುವರಿಯುತ್ತೆ. ಆದಷ್ಟು ಬೇಗ ಮತ್ತೊಂದು ಸುತ್ತಿನ ಮಾತುಕತೆ ನಡೆದ ನಂತರದಲ್ಲಿ ಈ ಯುದ್ಧಕ್ಕೆ ಮತ್ತೊಂದು ಬಾರಿ ಕದನ ವಿರಾಮ ಘೋಷಣೆಯಾಗುವಂತಹ ಸಾಧ್ಯತೆಗಳು ಇದೆ. ಈಗ ಸೂಪರ್ ಪ್ರೈಮ್ ಅಟ್ 9 ನಲ್ಲಿ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಟಾಪ್ 8 ನಲ್ಲಿ ನೋಡೋಣ. ರಾಜಣ್ಣನನ್ನ ಕರೆದು ಮಾತನಾಡಿದ್ದೇನೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜಣ್ಣ ಅವರು ಕೊಟ್ಟಂತ ಹೇಳಿಕೆ, ಸಿಎಂ ಸಿದ್ದರಾಮಯ್ಯ ಅಸಹಾಯಕರಾಗಿದ್ದಾರೆ ಅನ್ನುವಂತ ಹೇಳಿಕೆ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿತ್ತು. ಮತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಯನ್ನ ಕೇಳಿದಾಗ ಸಿಎಂ ಸಿದ್ದರಾಮಯ್ಯನವರು ಈ ಬಗ್ಗೆ ರಾಜಣ್ಣನನ್ನ ಕರೆದು ಮಾತನಾಡಿದ್ದೇನೆ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಆಲೂಗಡ್ಡೆ ಬೆಲೆ ತೀವ್ರ ಕುಸಿತ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಕೆಪಿಆರ್ಎಸ್ ಸಂಘಟನೆಯಿಂದ ಪ್ರತಿಭಟನೆ ನಡೆಸಲಾಗಿದೆ. ರಸ್ತೆಗೆ ಆಲೂಗಡ್ಡೆ ಸುರಿದು ಆಲೂಗಡ್ಡೆಗೆ ಸೂಕ್ತ ಬೆಂಬಲ ಬೆಲೆ ಹಾಗೂ ಪರಿಹಾರ ನೀಡುವಂತೆ ಒತ್ತಾಯಿಸಲಾಗಿದೆ. ಕಬ್ಬಿನ ಬಾಕಿ ಹಣ ನೀಡುವಂತೆ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಗಿದೆ. ಮೈಸೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಪ್ರತಿಭಟನೆ ನಡೆಸಲಾಗಿದೆ. ಸರ್ಕಾರ ಶೀಘ್ರವೇ ಪ್ರಸಕ್ತ ಸಾಲಿನ ಕಬ್ಬಿನ ಬಾಕಿ ಹಣ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳ ವಾರ್ಡ್ವಾರು ಮತದಾರರ ಪಟ್ಟಿ ಪ್ರಕಟ ಮಾಡಲಾಗಿದೆ. ಚುನಾವಣಾ ಆಯೋಗದ ಸೂಚನೆ ಮೇರೆಗೆ ಅಂತಿಮ ಪಟ್ಟಿ ಬಿಡುಗಡೆ ಮಾಡಿದೆ. ಬೆಂಗಳೂರಲ್ಲಿ 88,95,361 ಮತದಾರರು ಇರೋದಾಗಿ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಮಾಹಿತಿ ಕೊಟ್ಟಿದ್ದಾರೆ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ದ್ವಿಪೌರತ್ವ ಹೊಂದಿದ್ದಾರೆ ಅಂತ ಎಫ್ಐಆರ್ ದಾಖಲಿಸಲು ಲಕ್ನೋ ಪೀಠ ನಿರ್ದೇಶನ ಕೊಟ್ಟಿತ್ತು. ಆದರೆ ರಾಹುಲ್ ವಿರುದ್ಧದ ಎಫ್ಐಆರ್ ಆದೇಶಕ್ಕೆ ಅಲಹಾಬಾದ್ ಹೈಕೋರ್ಟ್ ತಡೆ ನೀಡಿದೆ. ಆರೋಪಿಗಳ ವಿಚಾರಣೆ ಮಾಡದೆ ಆದೇಶ ಸಾಧ್ಯವಿಲ್ಲ ಅಂತ ಅಲಹಾಬಾದ್ ಹೈಕೋರ್ಟ್ ಹೇಳಿದೆ. ಪ್ರಧಾನಿ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಕೇಂದ್ರ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ. ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ತುಟಿ ಭತ್ಯೆಯನ್ನ 2% ಹೆಚ್ಚಳ ಮಾಡಿದೆ. ತುಟಿ ಭತ್ಯೆಯನ್ನ 2% ಹೆಚ್ಚಳಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದ್ದು ಜನವರಿ 1ರಿಂದ ಅನ್ವಯವಾಗಲಿದೆ ಅಂತ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಮಾಹಿತಿ ಕೊಟ್ಟಿದ್ದಾರೆ.
ಮಹಾರಾಷ್ಟ್ರದ ಮುಂಬೈನ ಜವಾಹರ್ಲಾಲ್ ನೆಹರು ಬಂದರು ಪ್ರಾಧಿಕಾರ ಬಳಿಯ ಉರಾನ್ ಪ್ರದೇಶದಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಗೌಹಾನ್ ಘಾಟದಿಂದ ಸರಕು ನಿರ್ವಹಣಾ ಗೋದಾಮು ಹೊತ್ತಿ ಉರಿದಿದ್ದು ಒಳಗೆ ಜನರಿರುವ ಶಂಕೆ ವ್ಯಕ್ತವಾಗಿದೆ. ಹಾಸನದಲ್ಲಿ ಅರಣ್ಯ ಇಲಾಖೆಗೆ ಚಳ್ಳೆಹಣ್ಣು ತಿನ್ನಿಸಿ ಓಡಾಡ್ತಾ ಇದ್ದ ಒಂಟಿ ಸಲಗವನ್ನ ಸೆರೆ ಹಿಡಿಯಲಾಗಿದೆ. ಬೇಲೂರು ತಾಲೂಕಿನ ಕಾನಹಳ್ಳಿ ಫಾರೆಸ್ಟ್ನಲ್ಲಿ ಕಾಡಾನೆಗೆ ಅರವಳಿಕೆ ನೀಡಿ ಸೆರೆ ಹಿಡಿಯಲಾಗಿದೆ. ಸತತ ಕಾರ್ಯಾಚರಣೆ ನಡೆಸಿ ಅರಣ್ಯ ಸಿಬ್ಬಂದಿ ಕಾಡಾನೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ಐಪಿಎಲ್ನ 26ನೇ ಪಂದ್ಯ ನಡೆಯಿತು. ಡಿಸಿಎಂ ಡಿಕೆ ಶಿವಕುಮಾರ್ ರಾಜಕೀಯ ಜಂಜಾಟ ಬದಿಗಿಟ್ಟು ರಿಲ್ಯಾಕ್ಸ್ ಮೂಡ್ನಲ್ಲಿದ್ದರು. ಡಿಕೆ ಶಿವಕುಮಾರ್ ಆರ್ಸಿಬಿ ಪಂದ್ಯ ವೀಕ್ಷಿಸಿ ಎಂಜಾಯ್ ಮಾಡಿದ್ದಾರೆ.